ಸ್ನೇಹಿತರೆ ನಮಸ್ಕಾರ. ಮೊನ್ನೆ ತಾನೇ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಸೈಕಲಲ್ಲಿ ಬಿದ್ದುಬಿಟ್ಟವ್ರ. ಪಾಪ ಅವ್ರಿಗೆ ಸೈಕಲ್ ಸರಿಯಾಗಿ ಹೊಡೆಯಕ್ಕೆ ಬರಲ್ಲ ಅನ್ಸುತ್ತೆ, ಬ್ರೇಕ್ ಹಿಡಿದ್ಬಿಟ್ರಂತೆ. ಅವ್ರಿಗೆ ಸೈಕಲ್ ಹೊಡೆದು ಹೇಳ್ಕೊಡ್ತೀನಿ ನನ್ನ ಜೊತೆ ಬಂದರೆ. ಅದರ ಜೊತೆಗೆ ಈ ನಮ್ಮ ಜ್ಞಾನ ಭಾರತಿ ಯೂನಿವರ್ಸಿಟಿಯಿಂದ ವಿಧಾನಸೌಧ ತನಕ ಸೈಕಲ್ ಜಾಥಾ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬರೀ ಸೈಕಲ್ ಜಾಥಾ ಯಾವ ಥರ ಅಂದರೆ ಬರೀ ಸೈಕಲ್ ಜಾಥಾ ಅಲ್ಲ, ನಮಗೆಲ್ಲ ಗೊತ್ತಲ್ವ, ನಾವು ಹಾಕೋ ಚಪ್ಪಲಿಗೂ ಮತ್ತು ನಮ್ಮ ದೇಹಕ್ಕೂ ಏನು ಅಂಥ ವ್ಯತ್ಯಾಸ ಇಲ್ಲ. ಮೂಲದಲ್ಲಿ ಚಪ್ಪಲಿನೂ ಸೌದಾಗುತ್ತೆ, ನಮ್ಮ ದೇಹನೂ ಒಂದಲ್ಲ ಒಂದಿನ ನೀವೇನೇ ಕ್ರೀಮ್ ಹಾಕೊಂಡು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಒಂದಿನ ಮಣ್ಣಿಗೆ ಹೋಗಲೇಬೇಕು. ಹಂಗಾಗಿ ನಮ್ಮನ್ನು ಈ ದೇಹನ ದಿನ ಒತ್ಕೊಂಡು ಓಡಾಡೋದೇ ಚಪ್ಪಲಿ. ಆ ಚಪ್ಪಲಿಗೆ ಒಂದಷ್ಟು ಮರ್ಯಾದೆ ಕೊಡಬೇಕು, ಕೃತಜ್ಞತಾ ಭಾವ ಬೇಕು ಅಂತೇಳಿ ನಾನು ಹಳೆ ಚಪ್ಪಲಿಗಳನ್ನು ಕತ್ತಿಗೆ ಹಾರ ಹಾಕ್ಕೊಂಡು, ಈ ಹಳೆ ಚಪ್ಪಲಿಗಳು ಈ ನಮ್ಮ ರಾಜಕಾರಣಿಗಳು ಭ್ರಷ್ಟ ವ್ಯವಸ್ಥೆಗಿಂತ ಉತ್ತಮ, ನಮ್ಮನ್ನು ಡೈಲಿ ಎತ್ಕೊಂಡು ಓಡಾಡ್ತವೆ, ನಮ್ಮನ್ನು ಕಾಪಾಡ್ತವೆ ಅನ್ನೋ ಒಂದು ಭಾವನೆಯಲ್ಲಿ ಒಂದು ಜಾಥಾ ಮಾಡೋಣ ಅಂತ ಇದ್ದೀನಿ. ನಾನು ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಇದು ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸೈಕ್ಲಿಸ್ಟ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರೂ ಬರಬೇಕು. ಇದಕ್ಕೆ ಧನ್ಯವಾದಗಳು. ನೀವು ಬರ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ದಯಾನಂದ್ ಸರು ಬರಲಿ.